ರಮೇಶ್ ಸರ್, ಈಗ ಬಹಳ ಮುಖ್ಯವಾಗಿ ಈಗ ಮಾತನಾಡ್ತಿರೋ ವಿಚಾರ ಏನಂದ್ರೆ ಕಾರ್ಯಕರ್ತ ಸಾವಾಗಿದೆ. ಎರಡು ಕುಟುಂಬಗಳ ದ್ವೇಷದಿಂದಾಗಿ ಕಾರ್ಯಕರ್ತ ಸಾವನ್ನಪ್ಪಿರುತ್ತೆ ಎಷ್ಟೋ ಜನ ಹೇಳ್ತಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಒಂದು ರಾಜಕೀಯ ಪಕ್ಷಕ್ಕೆ ಕಾರ್ಯಕರ್ತರ ಜೀವಾಳ, ಅವರಿದ್ರೆ ಒಂದು ಪಕ್ಷ, ಒಂದು ಸರ್ಕಾರ ಅಂತೇಳಿ ನಾವು ಅನೇಕ ಬಾರಿ ಪ್ರತಿಪಾದನೆ ಮಾಡಿದ್ದೀವಿ. ಈಗ ಕಾರ್ಯಕರ್ತ ಅಷ್ಟೇ ಅಲ್ಲಿ ತತ್ವವಾಗಿರೋದು, ಪಕ್ಷ ಬೇರೆ ಬೇರೆ ಆಗಿರ್ಬೋದು, ಅವ್ರಿಗೆ ನಾವು ವಿಷಾದಿಸ್ತೇವೆ ಈ ಪ್ರಕರಣಕ್ಕೆ. ಆದರೆ ಕರ್ನಾಟಕ ರಾಜ್ಯ ದಿನೇ ದಿನೇ ಗುಂಡ ರಾಜ್ಯವಾಗಿ ಪರಿಣಮಿಸ್ತಾ ಇದೆ, ಅದು ಕಾಂಗ್ರೆಸ್ನ ಅವಧಿಯಲ್ಲಿ. ಈ ಹಿಂದೆ ಬಿಹಾರ ಮತ್ತು ಪಂಜಾಬ್ ಮತ್ತು ಉತ್ತರ ಪ್ರದೇಶದಲ್ಲಿ ಇಂಥ ಘಟನೆಗಳನ್ನು ನೋಡ್ತಾ ಇದ್ವಿ. ಏನಂತಂದರೆ ಶಾಸಕರುಗಳ ಬೆಂಬಲಿಗರು ಹೊಡೆದಾಡೋದು, ಶಾಸಕರನ್ನೇ ಕೊಲೆ ಮಾಡೋವಂಥದ್ದು, ಅಥವಾ ರಾಜಕೀಯ ವೈಷಮ್ಯದಿಂದ ಇಂಥ ದುರ್ಘಟನೆಗಳು ನೋಡ್ತಾ ಇದ್ವಿ. ಇದು ಕರ್ನಾಟಕಕ್ಕೆ ಹಬ್ಬಿದ್ದು ನಿಜವಾಗೂ ದುರಂತ ಕಥೆ ಅಂತೇಳಿ ನಾನಾದ್ರು ಭಾವಿಸ್ತೀವಿ. ಮತ್ತು ನಮ್ಮ ಪಕ್ಷ ಇಂಥ ಈ ಘಟನೆಯನ್ನು ಖಂಡಿಸ್ತದೆ. ಇಲ್ಲಿ ಏನಾಗಿದೆ ಅಂತಂದರೆ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಗೃಹ ಇಲಾಖೆ ಅನ್ನೋದು ವೈಫಲ್ಯ ಆಗಿದೆ. ಈ ಗೃಹ ಇಲಾಖೆ ಮತ್ತು ಗೃಹ ಸಚಿವರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಘಟನೆ ಆದಮೇಲೆ ಹೌದು ಆಗಾಯ್ತಾ, ತನಿಖೆ ನಡೆಸ್ತೀವಿ, ನೋಡ್ತೀನಿ, ಹೇಳ್ತೀನಿ, ಮಾಡ್ತೀನಿ, ಇದು ಈ ಥರ ಬೇಜವಾಬ್ದಾರಿ ಅವರು ಗೃಹ ಸಚಿವ ನಮ್ಮ ಕರ್ನಾಟಕದಲ್ಲಿ ಸೇರಿಕೊಂಡಿದ್ದಾರೆ. ಅವರು ಯಾಕೆ ಈ ಥರ ನಡ್ಕೊತಾ ಇದ್ದಾರೆ ಅಂತ ಗೊತ್ತಿಲ್ಲ. ಇಟ್ ಈಸ್ ಎ ಟೋಟಲ್ ಫೇಲ್ಯೂರ್ ಆಫ್ ಲಾ ಆ್ಯಂಡ್ ಆರ್ಡರ್ ಅಂಡ್ ಆಲ್ಸೋ ಅಡ್ಮಿನಿಸ್ಟ್ರೇಷನ್. ನನ್ನ ಸಹೋದರಿ ಬಿಜೆಪಿ ವಕ್ತಾರ ಹೇಳಿದ್ರು, ಇಲ್ಲಿ ಏನೇನಾಗ್ತಾ ಇದೆ ಅಂತಂದ್ರೆ, ಏನು ಆಗಬಾರ್ದು ಅವೆಲ್ಲ ನಡೀತಾ ಇದ್ದಾವೆ, ಆದರೆ ಏನಾಗಬೇಕು ಅದನ್ನು ಇವ್ರು ಮಾಡ್ತಾ ಇಲ್ಲ. ಒಂದು. ಎರಡನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ಡ್ರಗ್ ಮಾಫಿಯಾ ನಡೀತಾ ಐತೆ. ಉದಾಹರಣೆಗೆ ಮೈಸೂರಿನಲ್ಲಿ 190 ಕೋಟಿಯಿಂದ 390 ಕೋಟಿ ಒಂದು ಡ್ರಗ್ ಫ್ಯಾಕ್ಟ್ರಿ ನಡೀತಾ ಇದೆ. ಅದನ್ನು ಹಿಡೀಲಿಕ್ಕೆ ಮಹಾರಾಷ್ಟ್ರ ಸರ್ಕಾರ ಬರಬೇಕಾ, ಮಹಾರಾಷ್ಟ್ರ ಪೊಲೀಸರು ಬರಬೇಕಾ? ಇವತ್ತು ಬೆಂಗಳೂರಿನಲ್ಲೂ ಸಹ ಇಂಥ ಘಟನೆಗಳು ನಡೆದಿದೆ. ಇದು ಇಲ್ಲಿನ ಹೋಮ್ ಮಿನಿಸ್ಟ್ರಿ ಗೊತ್ತಿಲ್ಲ ಅಂತಂದರೆ ಸರ್ಕಾರ ಏನು ಕಣ್ಮುಚ್ಕೊಂಡು ಕೂತಿದೆಯಾ? ಅದಾಯಿತು. ಈಗ ಅಲ್ಲಿ ನಡೆದಿರೋಂಥದ್ದು ಬಳ್ಳಾರಿ ಘಟನೆಗೆ ಪರ್ಟಿಕ್ಯುಲರ್ ಆಗಿ ನಾವು ಅದ್ರ ಬಗ್ಗೆ ಡಿಬೇಟ್ ಮಾಡಬೇಕು ಅಂತಂದರೆ, ಅಲ್ಲಿ ಆಗಿರೋಂಥದ್ದೇನು, ಇವರು ಜನಾರ್ದನ್ ರೆಡ್ಡಿ ವರ್ಸಸ್ ಭರತ್ ರೆಡ್ಡಿ. ಭರತ್ ರೆಡ್ಡಿ ಅಲ್ಲಿ ಯಾರಿದ್ದಾರೋ ಇವ್ರ ಶಿಷ್ಯನೇ. ಯಾರ ಶಿಷ್ಯ? ಜನಾರ್ದನ್ ರೆಡ್ಡಿ. ಅವರ ಗರಡಿಯಲ್ಲೇ ಬೆಳಗಿದಂಥ ಒಬ್ಬ ಯುವ ನಾಯಕ. ಆದರೆ ಇದೊಂದು ದುರಂತ ಅಂತಂದರೆ, ಈ ಮಟ್ಟಕ್ಕೆ ರಾಜಕೀಯ ದ್ವೇಷವನ್ನು ಮಾಡೋಕ್ಕೆ ಅವಶ್ಯಕತೆ ಇರಲಿಲ್ಲ. ಅವರು ವಾಲ್ಮೀಕಿ ಅವರ ಒಂದು ಜಯಂತಿ ವಿಚಾರವಾಗಿ ಅಥವಾ ಒಂದು ಪ್ರತಿಮೆಯನ್ನು ಅನಾವರಣ ಮಾಡೋಕ್ಕೋಸ್ಕರವಾಗಿ ಫ್ಲೆಕ್ಸ್ ಬ್ಯಾನರ್ ಕಟ್ಟಲಿ, ಬೇಡ ಅಂದರೆ ಯಾರು? ಎವರಿ ಸಿಟಿಸನ್ ಹ್ಯಾಸ್ ಲಿಬರ್ಟಿ ಟು ಡೂ. ಅವರ ಪಕ್ಷದ ಸಂಘಟನೆ ಮಾಡಲಿ ಅಥವಾ ಧಾರ್ಮಿಕ ಚಟುವಟಿಕೆಗೆ ಸಂಬಂಧಪಟ್ಟಂಥವೆಲ್ಲ ಮಾಡಲಿ, ಬೇಡ ಅಂತಲ್ಲ. ಆದರೆ ಜನಾರ್ದನ ರೆಡ್ಡಿ ಮನೆ ಮುಂದೆ ಹೋಗಿ ಕಾಂಪೌಂಡಿಗೆ, ಮನೆ ಗೋಡೆಗೆ ಒಳಗಡೆ ಹೋಗೋಕೆ ಅಡ್ಡಗಾಲಾಗಿ ಕಟ್ಟೋಂಥದ್ದು ಯಾಕೆ ಮಾಧ್ಯಮದಲ್ಲಿ ಬಂದಿರೋಂಥ ವಿಚಾರಗಳು. ಅಂಥ ರಾಜಕೀಯ ದ್ವೇಷವನ್ನು ಇವ್ರು ಯಾಕೆ ಮಾಡಬೇಕಿತ್ತು? ಈಗ ಇವ್ರು ರಾಜಕೀಯ ದ್ವೇಷ ಇದ್ದರೆ ಅದನ್ನು ಚುನಾವಣೆ ಮಾಡ್ಬೋದಿತ್ತು, ಅಥವಾ ಅಭಿವೃದ್ಧಿ ವಿಚಾರದಲ್ಲಿ ಮಾಡಬೇಕು, ಅಲ್ಲಿ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಬೇಕಾಯಿತು. ಬಿಟ್ಟರೆ ಇವತ್ತು ಮಾಡಿರೋಂಥದ್ದು ನಿಜ ಅಲ್ಲ, ದುರದೃಷ್ಟಕರ. ಅವರು ಯುವ ಶಾಸಕರಾಗಿ ಈ ಒಂದು ಬೆಳವಣಿಗೆಗೆ ನಾಂದಿ ಆಡಿದ್ದಾರೆ. ಇದು ಕೆಟ್ಟ ಪರಿಣಾಮ ಯಾರಿಗೆ ಬೀಳ್ತಾ ಇದೆ? ಕಾಂಗ್ರೆಸ್ ಪಕ್ಷಕ್ಕೆ ಬೀಳ್ತಾ ಇದೆ. ಈಗ ಅಲ್ಲಿ ಬಂದಿರೋಂಥ ಈ ಎಲ್ಲ ಮಾಹಿತಿ ಪ್ರಕಾರ, ದೃಶ್ಯ ಮಾಧ್ಯಮದ ಪ್ರಕಾರ ಮತ್ತು ಪೊಲೀಸ್ ಹೇಳಿಕೆ ಪ್ರಕಾರ, ಅಲ್ಲಿ ಇವರ ಬೆಂಬಲಿಗರಾದಂಥ ಸತೀಶ್ ರೆಡ್ಡಿ ಅಂತೇಳಿ ಅವರ ಮುಖಾಂತರ ಅವರೇ ಹೋಗಿ ಅಲ್ಲಿ ಕೂತ್ಕೊಂಡು ಅವ್ರ ಮನೆ ಮುಂದೆ ಕಟ್ಟಿಸಿ ಬ್ಯಾನರನ್ನು ಜನ ಎಲ್ಲ ಜಮಾಯಿಸಿ ಗಲಾಟೆ ನಡೆದಿರೋಂಥದ್ದು ನಿಜ. ಇಟ್ಸ್ ಎ ಪ್ರೀ ಪ್ಲಾನ್ ಮರ್ಡರ್. ಅದು ಆಕಸ್ಮಿಕವಾಗಿದೆಯೋ ಅಥವಾ ಬೇಕು ಅಂತೇಳಿ ಮಾಡಿದ್ರೆ ಅದು ಇನ್ನೂ ತನಿಖೆ ಆಗಬೇಕದು. ಆದರೆ ಸತ್ಯದ ಯಾರು? ಒಬ್ಬ ಸಾಮಾನ್ಯ ಒಬ್ಬ ಪ್ರಜೆ, ಅವನ ಕುಟುಂಬಕ್ಕೆ ನಷ್ಟ ಬರೆಸ್ಕೊಡೋಂಥದ್ದು ಯಾರು? ಆಯಿತಾ, ಸರ್ಕಾರ ಬಡಿಸ್ಕೊಡ್ಬೇಕು, ಇಲ್ಲ ಭರತ್ ರೆಡ್ಡಿ ಬಡಿಸ್ಕೊಡ್ಬೇಕು. ಇವರು ಜನಾರ್ದನ್ ರೆಡ್ಡಿ ದ್ವೇಷ ಮಾಡೋದಾಗಿದ್ದರೆ ಬೇರೆ ಥರ ಮಾಡಲಿ. ಆದರೆ ಅವ್ರನ್ನ ಇಲ್ಲೆಲ್ಲ ಒಂದು ಕಡೆ ನಡೀತಾ ಇರೋದು ಏನು ಅಂತಂದರೆ, ಜನಾರ್ದನ್ ರೆಡ್ಡಿ ಅವ್ರನ್ನೇ ಇದು ಕೊಲೆ ಸಂಚಿಗೆ ಸಿಗಿಸ್ಬೇಕು ಅಂತಲೋ ಅಥವಾ ಜನಾರ್ದನ್ ರೆಡ್ಡಿನೇ ಮುಗಿಸ್ಬೇಕು ಅನ್ನೋ ಏನೋ ಒಂದು ಸಂಚಿತ್ತು ಹೇಳಿ ಅವರೇ ತಮ್ಮ ಅಭಿಪ್ರಾಯನ ಹೇಳ್ಕೊಂಡಿದ್ದಾರೆ. ಯಾರು? ಜನಾರ್ದನ್ ರೆಡ್ಡಿ ಅವರು. ನನ್ನ ಮುಗಿಸ್ಲೇಬೇಕು ಅಂತೇಳಿ ಏನೋ ಒಂದು ಸಂಚು ಮಾಡ್ಕೋಬೇಕು. ಯಾಕೆಂದರೆ 4,000-5,000 ಜನ ಜಮಾಯಿಸ್ತಾರೆ ಅಂತಂದರೆ ವಾಟ್ ಇಸ್ ದಿ ಸಿಸ್ಟಮ್? ಪೊಲೀಸನ್ನು ಅವ್ರು ಏನು ಮಾಡ್ತಾಯಿದ್ರು? ಪೊಲೀಸ್ ಇಲಾಖೆ ಏನಾಗಿತ್ತಲ್ಲಿ? ಇವತ್ತು ಇಷ್ಟೆಲ್ಲ ಅನಾಹುತ ನಡೆದಿದೆ. ಸೊ ಇದೆಲ್ಲ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಯ್ತೈತೆ ಅಂತಂದರೆ, ಹಿಂದೆ 1999ರಲ್ಲಿ ಅಲ್ಲಿ ಸೋನಿಯಾ ಗಾಂಧಿ ಅವರು ಅಂದರೆ ಕಾಂಗ್ರೆಸ್ ಭದ್ರಕೋಟೆ ಆಗಿತ್ತು. ಅಲ್ಲಿ ಸುಷ್ಮಾ ಸ್ವರಾಜ್ ಅವರ ವಿರುದ್ಧ ನಿಂತಿದ್ರು. ಅಲ್ಲಿ JDS ಮಹಾಲಿಂಗಪ್ಪ ಅಂತೇಳಿ ನಮ್ಮ ಅಭ್ಯರ್ಥಿ ನಿಂತಿದ್ರು. ಆ MP ಚುನಾವಣೆ ಆದಮೇಲೆ 56,000 ಓಟ್ ಅಂತರದಲ್ಲಿ ಸೋನಿಯಾ ಗಾಂಧಿ ಅವ್ರು ಗೆದ್ದ ಮೇಲೆ, ಅದಾದಮೇಲೆ ಅವರು ರಾಜೀನಾಮೆ ಕೊಟ್ಟರು, ಅಮೇಥಿಗೆ ಕೊಟ್ಟು ಹೋದರು. ಅವತ್ತಿನ ನಂತರ ಜನಾರ್ದನ್ ರೆಡ್ಡಿ ಮತ್ತು ಅವರ ಸಹೋದರರು ಆಗಿರ್ಬೋದು, ಶ್ರೀರಾಮುಲು ಆಗಿರ್ಬೋದು, ಅಲ್ಲಿ ಒಂದು BJP ಪಾರುಪತ್ಯವನ್ನು ಪ್ರಾರಂಭ ಮಾಡ್ಕೊಂಬಂದರು. ಬಹುಶಃ ಅವಾಗೊಂದು ಕಾಲ ನಡೀತು. ಬಹುಶಃ 2006-7 ಇರ್ಬೋದು. ರಿಪಬ್ಲಿಕ್ ಬಳ್ಳಾರಿನದ ಒಂದು ದೊಡ್ಡ ಹೆಸರಾಯಿತು. ಸದನದಲ್ಲೇ ಯಾಕೆ ಬರ್ತೀವಿ ಬನ್ನಿ ನಮ್ಮ ಬಳ್ಳಾರಿಗೆ ಅಂತೇಳಿ ಹೇಳಿದಂಥ ಜನಾರ್ದನ್ ರೆಡ್ಡಿ ಅವರಿಗೆ ತೊಡೆತಟ್ಟಿ ಅಥವಾ ಭುಜತಟ್ಟಿ ಹೇಳಿದಂಥ ಸಿದ್ದರಾಮಯ್ಯನವರು ಇಲ್ಲಿಂದ ಕಾಲ್ನಡಿಗೆ ಮೂಲಕ ಪಾದಯಾತ್ರೆ ಮಾಡಿ, ಇದು ರಿಪಬ್ಲಿಕ್ ಬಳ್ಳಾರಿ ಅಲ್ಲ, ಕರ್ನಾಟಕದ ಒಂದು ಜಿಲ್ಲೆ, ಇಲ್ಲಿ ಎಲ್ಲರಿಗೂ ಸಮಾನರು ಅಂತ ಹೇಳಿ ಒಂದು ಸಂದೇಶವನ್ನು ಕೊಟ್ಬಿಟ್ಟು ಬಂದರು. ಆದರೆ ಇವತ್ತು ಮಾಧ್ಯಮದಲ್ಲಿ ಹೇಳ್ತಾ ಇದ್ದಾರೆ, CMಗೂ ಸಹ ಈ ಇನ್ಸಿಡೆಂಟಿಂದ ಸಾಕಷ್ಟು ಇರುಸುಮುರುಸು ಬಹುಶಃ ಆಗಿರ್ಬೋದು. ಜೊತೆ ಅವ್ರು ಹೇಳ್ತಾ ಇದ್ದಾರೆ, ಇಂಥ ಬೆಳವಣಿಗೆಗಳನ್ನು ನಾವು ಯಾರು ಸಹಿಸೋಕ್ಕಲ್ಲ ಅಂತೇಳಿ. ಹಾಗಾಗಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಮೇಡಮ್. ಇದನ್ನು JDS ಕಂಡ ತುಂಡವಾಗಿ ಖಂಡಿಸ್ತದೆ. ಮತ್ತು ಇಂಥ ಬೆಳವಣಿಗೆಗಳನ್ನು ನಾವು ಕಾಂಗ್ರೆಸ್ ಸರ್ಕಾರದಿಂದ ನಿರೀಕ್ಷೆ ಮಾಡೋದಿಲ್ಲ. ಆದರೆ ಏನಂತಂದರೆ, ಸಿದ್ದರಾಮಯ್ಯನವ್ರು ಹೇಳ್ತಾರೆ ನಾನು ಸಾಮಾಜಿಕವಾದ ಮತ್ತು ಸೈದ್ಧಾಂತಿಕವಾದ ಅಂತೇಳಿ. ಆದರೆ ಇಂಥವನ್ನೆಲ್ಲ ಬೆಳವಣಿಗೆ ನೋಡ್ತಾ ಇದ್ದರೆ
ಕರ್ನಾಟಕ ರಾಜ್ಯ ಮತ್ತೊಂದೇ ಈ ರಕ್ತ ಕ್ರಾಂತಿಗೆ ಮುನ್ನುಡಿ ಬರಿತಾ ಇದೆ. ಒಂದು ನಾನು ಆಡ್ ಮಾಡ್ತೇನೆ, ಏಕಾಏಕಿ ಬ್ಯಾನರ್ ಕಟ್ಟೋ ಅಂತವ್ರು ಸಡನ್ ಆಗಿ 2,000 ಜನಕ್ಕಿಂತ 3,000 ಜನಕ್ಕಿಂತ ಮೇಲೆ ಜಾಸ್ತಿ ಜನ ಹೇಗ್ ಬರ್ತಾರೆ? ಅಂಡ್ ಅವ್ರ ಹತ್ರ ಎಲ್ಲಾ ತರ ಪೆಟ್ರೋಲ್ ಬಾಂಬ್ ಇರ್ಬೋದು, ಕಲ್ಲುಗಳಿರ್ಬೋದು, ಎಲ್ಲಾ ತರ ಆಯುಧಗಳಿರ್ಬೋದು, ಅದೆಲ್ಲ ಹೇಗ್ ಬರುತ್ತೆ? ಸೊ ಇಟ್ಸ್ ಅ ಪ್ರೀ ಪ್ಲಾನ್ಡ್, ವೆಲ್ ಪ್ಲಾನ್ಡ್, ನಮ್ಮ ಶಾಸಕರನ್ನ ಹತ್ಯೆ ಮಾಡೋದಕ್ಕೆ ಮಾಡಿರುವಂತಹ ಪಿತೂರಿ ಇದು ಅಂತ ನೀಟಾಗಿ ಒಂದು ಮೆಸೇಜ್. ಆಯ್ತು ಮೇಡಮ್, ಕನ್ಕ್ಲೂಡ್ ಮಾಡ್ತೀನಿ. ಇವ್ರು ಹೇಳಿದ್ರು ಈಗ ಇವತ್ತು ಆಗಿರೋ ಇನ್ಸಿಡೆಂಟ್ ಬಗ್ಗೆ ಕಾಂಗ್ರೆಸ್ ಸರಿಯಾಗಿ ಉತ್ತರನ ಕೊಡಬೇಕು. ನಾನು ಸನ್ಮಾನ್ಯ ಅವರ ವಕ್ತಾರಲ್ಲಿ ಕೇಳ್ಕೊತೀನಿ. ಆದರೆ ಇವರು ಡಿವೈಡ್ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಆಗಿರಲಿಲ್ವಾ? ಸಾರಿ, ದಕ್ಷಿಣ ಕರ್ನಾಟಕದಲ್ಲಿ ಕೋಮುವಾದಕ್ಕೆ ಇದು ಅಲ್ಲಿ ಸತ್ತಿರೋದು ಯಾರು ಸ್ವಾಮಿ? ಅಲ್ಲೇ ಸತ್ತಿರೋದರಲ್ಲೇ ನಿಮ್ಮ ಪಕ್ಷದ ಕಾರ್ಯಕರ್ತ ಬುಲೆಟ್ ಫೈರಿಂಗ್ ಆಗಿರೋದು ಯಾರ್ದು? ನಿಮ್ಮ ಪಕ್ಷದ ಒಬ್ಬ ನಾಯಕನಿಂದ ಅಲ್ಲಿ ಪ್ರತಿಭಟನೆ ಮಾಡಿದ್ರೆ ಯಾರು? ನಿಮ್ಮ ಪಕ್ಷದವರು, ಬಿಜೆಪಿ ಅವರು ಯಾರು ಹೊಡೆದಿಲ್ಲ ಅಲ್ಲಿ. ಇವತ್ತೇನಾರ ಬಿಜೆಪಿ ಕಡೆಯಿಂದ ಫೈರಿಂಗ್ ಆಗಿದ್ರೆ ಇವತ್ತು ದೊಡ್ಡ ಇನ್ನೂ ಅನಾಹುತಗಳಾಗ್ತಿದೆ. ಅವತ್ತಲ್ಲಿ ಇವತ್ತು ಇನ್ನೊಂದು ಬಣ್ಣ ಹಾಕಿದ್ರೆ ಏನಂತ? ಕೋಮುವಾದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದೆ ಅಂತೇಳಿ ನೀವು ಹೇಳ್ತೀನಿ ಸರ್. ನೋಡಿ ಸರ್, ಇಂಥವನ್ನ ದಯಮಾಡಿ ನೀವು ಖಂಡಿಸ್ಬೇಕು. ನೀವು ಇದನ್ನ ಇಂಥವಕ್ಕೆಲ್ಲ ಆಸ್ಪದ ಕೊಡಬಾರ್ದು. ಏನಾಗುತ್ತೆ ರಾಜ್ಯದಲ್ಲಿ ಅಮಾಯಕನ ಕೊಲೆ ಆಗಿದೆ, ಈಗ ಬಳ್ಳಾರಿ ಬಗ್ಗೆ ಮಾತಾಡ್ತಾ ಇರೋದಲ್ವಾ ಸರ್? ಈಗ ಕಾರ್ಯಕರ್ತನ ಸಾವಾಗಿದೆ, ಇದೆಲ್ರಿಗೂ ಕೂಡ ಬೇಸರದ ಸಂಗತಿ. ಈಗ ಬಿಜೆಪಿ ಆಗಿರ್ಬೋದು, JDS ನವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ದುರಾಡಳಿತ ಮಾಡ್ತಾ ಇದೆ. ಕಾಂಗ್ರೆಸ್ನ ನಾವು ಈಗ ಜನರು ಕೂಡ ಕೆಲವೊಂದಿಷ್ಟು ಅಭಿವೃದ್ಧಿ ಕೆಲಸಗಳ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ ಬಗ್ಗೆ ಮಾತನಾಡೋದು ಉಂಟು. ಆದ್ರೆ ಈಗ ಅಲ್ಲಿ ಈ ಮೊದಲೇ ಒಂದು ವಾಲ್ಮೀಕಿ ಪುತ್ಥಳಿ ಇದ್ರೂ ಕೂಡ ಮತ್ತೊಂದು ಅವಶ್ಯಕತೆ ಇದೆಯಾ ಅಂತ ವಿಪಕ್ಷದವರೇ ಪ್ರಶ್ನೆ ಮಾಡಿದ್ದಾರೆ ಸರ್. ಇದಕ್ಕೆ ಏನ್ ಹೇಳ್ತೀರಾ ನೀವು? ಈಗ ಇನ್ನೊಂದು ವೋಟ್ ಬ್ಯಾಂಕಿಗೋಸ್ಕರ ನೀವೇನಾದ್ರೂ ಪುತ್ಥಳಿ ಅನಾವರಣ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಹಾಗಾದ್ರೆ ವೋಟ್ ಬ್ಯಾಂಕ್ ಇಲ್ಲ. ಬಳ್ಳಾರಿ ವಿಚಾರಕ್ಕೆ ಬಂದ್ರೆ ನಮ್ದು ಸ್ಪಷ್ಟವಾಗಿ ಅಲ್ಲಿ ನಾವು ಅಧಿಕಾರದಲ್ಲಿದ್ದೀವಿ. ಎಲ್ಲಾ ಕ್ಷೇತ್ರದಲ್ಲೂ ಕೂಡ ನಾವು ಒಂದು ಕ್ಷೇತ್ರ ಹೊರತುಪಡಿಸಿದ್ರೆ ಬೇರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಎಲ್ಲ MLAಗಳು ನಮ್ಮವರೇ ಇದ್ದಾರೆ. ನಾವು ರಾಜಕಾರಣ ಮಾಡಬೇಕು ಅಂತ ಏನೂ ಇಲ್ಲ. ನಮ್ಗೆ ರಾಜಕಾರಣದ ಅವಶ್ಯಕತೆನೇ ಇಲ್ಲ. ಅವರಿಗೆ ಸೇರಿದಂತಹ ಅಭಿವೃದ್ಧಿಯ ಹಣವನ್ನ ತೆಲಂಗಾಣ ಎಲೆಕ್ಷನ್ಗೆ ಮೊದಲೇ ಒಂದು ವಾಲ್ಮೀಕಿ ಪುತ್ಥಳಿ ಇದೆ ಮೇಡಮ್. ಒಂದ್ ನಿಮಿಷ ಅಶ್ವಿನಿ ಮೇಡಮ್, ಅಶ್ವಿನಿ ಮೇಡಮ್, ಅಶ್ವಿನಿ ಮೇಡಮ್, ಅಶ್ವಿನಿ ಮೇಡಮ್, ಅಶ್ವಿನಿ ಮೇಡಮ್, ಒಂದ್ ನಿಮಿಷ ಅಶ್ವಿನಿ ಮೇಡಮ್, ಅಶ್ವಿನಿ ಮೇಡಮ್, ಅಶ್ವಿನಿ ಮೇಡಮ್, ಒಂದ್ ನಿಮಿಷ ಮೇಡಮ್, ನೀವು ಕಂಪ್ಲೀಟ್ ಮಾಡ್ಲಿ ಪ್ರಶ್ನೆಗೆ. ವಿದ್ಯೆ ಕೊಡಿ, ಆರೋಗ್ಯ ಕೊಡಿ, ನಾಟಕ ಮಾಡಿ.